ಮುತ್ತುಗೂ ಬೆಳ್ಳಿಗೂ ಕೆಟ್ಟದ್ ಬಯಸೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಮಾಡಿದ್ರೆ ನಿನ್ನ ಸಾವು ನನ್ನ ಕೈಯಲ್ಲಿರುತ್ತೆ. ನೆನ್ಪಿರ್ಲಿ. ಬೇರೆಯವ್ರಿಗೋಸ್ಕರ ಹೆತ್ತ ಮಗಳನ್ನ ಸಾಯಿಸಕ್ ನಿಂತು ಬಿಟ್ಯಾ? ಯಾರು ಬೇರೆಯವರು? ಮುತ್ತುಗ್ ನಾನು ಚಿಕ್ಕಮ್ಮನೇ ಆಗಿರ್ಬಹುದು, ಆದ್ರೆ ಅವನೇ ನನ್ನ ಮಗ. ಆಯ್ತಮ್ಮ, ನೀನು ಅವ್ರನ್ನೇ ಜೋಪಾನ ಮಾಡು, ಎಲ್ಲ ಆಸ್ತಿನೂ ಅವ್ರಿಗೆ ಕೊಟ್ಕೋ. ಇಂಥ ನಾಟಕ ನಾನು ತುಂಬಾ ಆಡಿದೀನಿ ಶರ್ಮಿಳಾ. ಅದೇ ನಾಟಕ ನನ್ನ ಹತ್ರ ಆಡಕ್ ಬರಬೇಡ ನೀನು. ಕಾವ್ಯನಿಗೆ ತುಂಬಾ ಹಿಂಸೆ ಕೊಡದೆ ಅವಳು ನಾನ್ ಹೇಳ್ದಾಗೆ ಕೇಳ್ಕೊಂಡಿರೋದಕ್ಕೆ ನೀನ್ ಬಿಟ್ಬಿಡು. ಇಲ್ದೆ ಹೋದ್ರೆ ಎಲ್ರ ಹತ್ರ ಹೋಗಿ ಮಾಯಾ ಆತ್ಮ ನಿನ್ನಲ್ಲೇ ಇದೆ ಅಂತ ಹೇಳ್ಬಿಡ್ತೀನಿ. ಎಲ್ರಿಗಿಂತ ಹೆಚ್ಚಾಗಿ ಬೆಳ್ಳಿಗೆ ಹೋಗಿ ಹೇಳ್ಬಿಡ್ತೀನಿ. ಆಮೇಲೆ ಏನೇ ಆದ್ರೂ ಅದ್ರ ಜವಾಬ್ದಾರಿ ಎಲ್ಲ ನಿಂದೆ. ಬೇಡ ಅಮ್ಮ, ನಾನು ಯಾವ್ದಕ್ಕೂ ಅಡ್ಡಿ ಬರಲ್ಲ. ಅಮ್ಮ, ನಾನ್ ಮೊದ್ಲೇ ಒಪ್ಕೊಂಡಿದ್ದೀನಿ. ಈಗ್ಲೂ ನೀವ್ ಹೇಳ್ದಂಗೆ ನಾನು ಕೇಳ್ತೀನಿ. ನಿಮ್ಮಿಬ್ರು ನಡವಳಿಕೆಯಲ್ಲೂ ನನಗೆ ಸ್ವಲ್ಪ ಏನಾದ್ರೂ ಅನುಮಾನ ಬಂದ್ರೆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ. ಹುಷಾರ್. ಐಶು, ಸ್ವಾಮೀಜಿ ಬಗ್ಗೆ ವಿಚಾರಿಸು ಅಂತ ಹೇಳಿದ್ನಲ್ಲ, ವಿಚಾರಿಸ್ತಾ? ಒಂದ್ 3-4 ಜನ ರೆಡಿ ಇದಾರೆ. ದುಡ್ಡು ಕೊಟ್ರೆ ಯಾರ್ ಬೇಕಾದ್ರೂ ಆ ಕೆಲಸ ಮಾಡ್ಕೊಡ್ತಾರೆ. ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಅದಕ್ಕೂ ಮುಂಚೆ ನಾವು ಪ್ರಿಪೇರ್ ಆಗಿರ್ಬೇಕು. ಹೌದು, ಕಾವ್ಯ ಒಪ್ಕೊಂಡ್ಲಾ? ಹಾ, ನೀಲಾಂಬರಿ ಅಮ್ಮ ಮಾತಾಡಿದ್ದಕ್ಕೆ ತುಟಿಕ್ ಪಿಟಿಕ್ ಅಂದೆ ಒಪ್ಕೊಂಡ್ರು. ಅಲ್ಲೇ ಇರೋದು ವಿಷಯ. ಅದೇ ನಾವ್ ಹೋಗಿ ಮಾತಾಡಿದ್ರೆ ಅವಳು ಖಂಡಿತ ಒಪ್ಕೋತಿರ್ಲಿಲ್ಲ. ಅವಳು ಒಪ್ಕೊಂಡಿದ್ರು ಶರ್ಮಿಳಕ್ಕ ಒಪ್ಕೊಳಕಂತೂ ಬಿಡ್ತಾನೂ ಇರ್ಲಿಲ್ಲ ಬಿಡಿ. ಎಷ್ಟೇ ಆದ್ರೂ ನಾದ್ನಿ ಅಲ್ವಾ? ಅದು ಬಿಡು, ಅದು ಇಂಪಾರ್ಟೆಂಟ್ ಅಲ್ಲ ನಮ್ಗೀಗ. ಅದೇ ಇಂಪಾರ್ಟೆಂಟ್ ಷಣ್ಮುಗಣ್ಣ. ನಮಗ್ ಪೂರ್ತಿ ವಿಷಯ ಗೊತ್ತಿಲ್ಲ. ಕಾವ್ಯ ನಮ್ಗೇನಾದ್ರೂ ಕೈ ಕೊಟ್ರೆ ನಮ್ ಪ್ಲಾನ್ ಫ್ಲಾಪ್ ಆಗುತ್ತೆ. ಆದಷ್ಟು ನಾವು ಶರ್ಮಿಳಕ್ಕ ಮತ್ತೆ ಕಾವ್ಯನ ದೂರ ಇಡ್ಬೇಕು. ಹಾಗೆ ಕಾವ್ಯ ನಮ್ ಮಾತ್ ಕೇಳೋ ಹಾಗೆ ನೋಡ್ಕೋಬೇಕು. ನನ್ನ ಪ್ರಶ್ನೆ ಏನು ಅಂದ್ರೆ, ಕಾವ್ಯನ ಮೈ ಮೇಲೆ ಮಾಯಿನ ಆತ್ಮ ಇದೆ ಅಂತ ಬೆಳ್ಳಿ ಹೇಗ್ ನಂಬ್ತಾಳೆ? ಯಾಕೆ ನಂಬ್ತಾಳೆ? ಮಾಹಿಂದ್ ಯಾವಾಗ್ಲೂ ಒಂದ್ ಸ್ಟೈಲ್ ಇತ್ತಲ್ಲ, ಮೂಗಿನ ಕೆಳಗೆ ಯಾವಾಗ್ಲೂ ಬೆರಳನ್ ಹೀಗ್ ಮಾಡ್ತಿದ್ಲು. ಅದನ್ ಕಾವ್ಯಂಗೆ ಆಗಾಗ ಮಾಡಕ್ ಹೇಳ್ತೀನಿ. ಆಗ ಅತ್ತಿಗೆ ನಂಬಿಕೆ ಬರುತ್ತೆ. ನಾನು ಹೇಳೋದೇನಂದ್ರೆ, ಯಾರೋ ಒಬ್ರು ಮಾಯಾ ಇದ್ದಾಳೆ ಅಂತ ಹೇಳಿದ್ರೇನೆ ನಂಬೋ ಬೆಳ್ಳಿ. ಇನ್ನು 3-4 ಜನ ಸೇರಿ ಕಾವ್ಯ ಮೈ ಮೇಲೆ ಮಾಯಾ ಇದ್ದಾಳೆ ಅಂತ ಹೇಳಿದ್ರೆ ಬೆಳ್ಳಿ ಬೇರೆ ತರಾನೇ ರಿಯಾಕ್ಟ್ ಮಾಡಕ್ ಶುರು ಮಾಡ್ತಾಳೆ. ನಾವು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಿದನ್ನ. ಹೌದು, ನಿನ್ನೆ ಇದೇ ತರ ಮಾಯಾ ಮಾಯಾ ಅಂತ ಹೇಳಿದಕ್ಕೆ ಅದಕ್ಕೆ ಸಿಟ್ಟಾಗಿದ್ರು ಅಂತ ಅಣ್ಣ ಹೇಳ್ತಿದ್ರು. ಸೊ ಒಂದ್ ಕೆಲಸ ಮಾಡೋಣ, ನಾವು ಸ್ವಾಮೀಜಿನ ರೆಡಿ ಮಾಡ್ಕೊಂಡಿರೋಣ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮಾಯಿನ ಆತ್ಮ ಇಲ್ಲ ಅಂತ ಪ್ರೂವ್ ಮಾಡಕ್ಕೆ ಈಸಿ ಆಗುತ್ತೆ. ಸರಿ ಷಣ್ಮುಗಣ್ಣ, ನಾನು ಈಗ್ಲೇ ಹೋಗಿ ಸ್ವಾಮೀಜಿಗಳನ್ನ ಭೇಟಿ ಮಾಡ್ತೀನಿ. ಸರಿ. ಅದ್ಕೆ ಇಲ್ಲೇನ್ ಮಾಡ್ತಿದ್ದೀರಾ? ಹೌದು, ನಿದ್ರೆ ಹೇಗ್ ಬಂತು? ಯಾವ ಕೆಟ್ಟ ಕನ್ಸು ಬೀಳಿಲ್ಲ ತಾನೆ? ಇಲ್ಲ ಐಶು, ನೆಮ್ಮದಿ ನಿದ್ರೆ ಅಂತಾನಲ್ಲ ಹಾಗೆ. ಈಗ ಮನ್ಸಿಗೆ ಹಾಯಾಗಿದೆ. ವೆರಿ ಗುಡ್. ನೀವ್ ಹೀಗೆ ನೆಮ್ಮದಿಯಾಗಿ ಮಲ್ಕೋಬೇಕು. ಆಗ ನಿಮ್ಗೂ ನಿಮ್ ಹೊಟ್ಟೆಲಿರೋ ಮಗುಗೂ ಇಬ್ಬರಿಗೂ ಒಳ್ಳೇದು. ಇಬ್ಬರಿಗೂ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ, ತಗೊಳ್ಳಿ ಕುಡೀರಿ. ನೀವೇ ತರಕ್ ಹೋದ್ರಿ? ಪರವಾಗಿಲ್ಲ, ಕೆಲ್ಸ ಯಾರು ಮಾಡಿದ್ರು ಒಂದೇ. ತಗೊಳ್ಳಿ ಅದಕ್ಕೆ. ನಿಮ್ ತರ ಯಾವ್ದಾದ್ರೂ ಒಂದ್ ಕೆಲ್ಸ ಮಾಡ್ಕೊಂಡಿದ್ರೇನೆ ಚೆನ್ನಾಗಿರತ್ತೆ. ಯಾವ ತೊಂದ್ರೆನೂ ಇರಲ್ಲ. ಮನ್ಸು ಫ್ರೀ ಆಗಿದ್ರೆ ಯಾವ ಕೆಲ್ಸನೂ ಕಷ್ಟ ಅನ್ಸಲ್ಲ. ಈಗ ನೀವು ರೆಸ್ಟ್ ಮಾಡೋ ಟೈಮ್. ಮೊದ್ಲು ಒಂದು ಮುದ್ದಾಗಿರೋ ಮಗು ಬಂದ್ಬಿಡ್ಲಿ, ಆಮೇಲೆ ಬೇಕಾದ್ರೆ ಕೆಲ್ಸ ಮಾಡಿರಂತೆ. ಐಶು, ಈ ಕಾವ್ಯ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂಥರ ಮೊಬೈಲ್ ಇದ್ದಾಗ ಇಳು, ಎಲ್ಲಾ ವಿಷಯನೂ ತಿಳ್ಕೊಂಡಿರ್ತಾಳೆ. ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಫುಲ್ ಟೈಮ್ ಚಾರ್ಜ್ ಅಲ್ಲಿ ಇರ್ತಾಳೆ. ನಾವ್ ಹಳ್ಳಿಯಿಂದ ಬಂದವ್ರಲ್ವಾ, ಯಾವಾಗ್ಲೂ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇರ್ತೀವಿ. ಮೊಬೈಲ್ ಅಂತ ಹೇಳಿದ್ರಲ್ಲ, ಅದನ್ನ ನಿಮ್ಮ ಹತ್ರನೇ ಪರ್ಮನೆಂಟ್ ಆಗಿ ಇಟ್ಕೊಳ್ಳೋ ತರ ನೋಡ್ಕೊಳ್ಳಿ. ಆಗ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಾನ್ ರೆಡಿ. ಯಾಕದ್ಕೆ ಇಷ್ಟೊತ್ತು ಚೆನ್ನಾಗಿ ನಕ್ಕೊಂಡಿದ್ರಿ, ಈಗ ಸೈಲೆಂಟ್ ಆಗ್ಬಿಟ್ಟಿದೀರಾ? ಹಸ್ವೇನಾದ್ರೂ ಆಗಿದ್ಯಾ?
ಏನಾದ್ರು ತಿಂಡಿ ಮಾಡ್ಕೊಂಬರ್ಲಾ? ಬೇಡ. ಹಸುವಾಗಿದ್ರೇನೆ ಈ ರೀತಿ ಸೈಲೆಂಟ್ ಆಗಿರೋದು. ಇರಿ, ಏನಾದ್ರು ತಂದ್ಕೊಡ್ತೀನಿ. ಅದ್ಕೆ ಅದ್ಕೆ ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು? ಕಾವ್ಯ 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 ಏನ್ ಮಾಡಿದ್ಲು? ಒಂದ್ ಕ್ಷಣ ನನ್ಗವಳು ಕಾವ್ಯ ಅಂತಾನೆ ಅನ್ನಿಸ್ಲಿಲ್ಲ, ಮಾಯಕ ಅನ್ಸ್ಬಿಟ್ಲು. ಕಾವ್ಯ ಹೋಗಿ ಮಾಯಾ ಅನ್ಸದ್ಲ? ಕಾವ್ಯಂಗೂ ಮಾಯಂಗೂ ಹೋಲ್ಕೆನೆ ಇಲ್ಲ. ಅದ್ ಯಾವ ರೀತಿ ನಿಮ್ಗೆ ಅನ್ಸಿದ್ರು ಅದಕ್ಕೆ? ಅದೇ ಅದೇ ನನಗೂ ಗೊತ್ತಾಗ್ತಿಲ್ಲ. ಅವಳು ಮಾಯಕನ್ ಸಂಬಂಧಿ ಅಲ್ಲ, ಅವ್ರ ಪರಿಚಯನೂ ಇಲ್ಲ. ಅಂದ್ಮೇಲೆ ಅವಳ್ಯಾಕೆ ಮಾಯಕನ್ ತರನೇ ನಡ್ಕೋಬೇಕು? ಮಾಯನ್ ತರ ಕಾವ್ಯ ನಡ್ಕೊಂಡ್ಲ? ಅದ್ ಹೇಗೆ? ಯಾವಾಗ್ಲೂ ಕಿಂಡಲ್ ಮಾಡೋ ತರ ಮೂಗಿನ ಕೆಳ ಕೈ ಹಾಕಿ ಹಿಂಗ್ ಮಾಡ್ತಾಳೆ, ಹೀಗ್ ಮಾಡ್ತಾಳೆ ನೋಡು, ಹಾಗೆ. ಹೌದು ಅದಕ್ಕೆ ಮಾಯ ಈ ತರ ಮಾಡೋದನ್ನ ನಾನು ತುಂಬಾ ಸರಿ ನೋಡಿದೀನಿ. ಏನೋ ಸಾಧಿಸಿರೋ ಹಾಗೆ ಯಾವಾಗೂ ಹೀಗ್ ಮಾಡ್ತಿರ್ತಾಳ ಅವಳು. ಹೌದು ಐಶು, ಈಗಷ್ಟೇ ಆ ಕಾವ್ಯ ಮಾಯಕಂತರನೇ ಮಾಡಿದ್ಲು. ಇವಾಗ್ಲೇ ನನ್ ಕಣ್ಣಾರೆ ನೋಡ್ದೆ. ಅಂದ್ರೆ ನೀವ್ ಹೇಳ್ತಿರೋದು ಕಾವ್ಯ ಮಾಯನ್ ತರ ಸೇಮ್ ಟು ಸೇಮ್ ಮಾಡ್ತಿದ್ದಾಳೆ ಅಂತನಾ? ಹೌದು ಐಶು, ಹೌದು. ನನ್ಗನ್ನಿಸ್ತೆ ಮಾಯಕನ ಆತ್ಮ ಕಾವ್ಯನೊಳಗೆ ಸೇರ್ಕೊಂಡಿದೆ ಅನ್ಸುತ್ತೆ. ಅದಕ್ಕೆ ಅದಕ್ಕೆ ಅವಳಂಗ್ ಮಾಡಿದ್ದು. ಅಯ್ಯೋ ಅದಕ್ಕೆ ಎಲ್ಲೋ ಮೂಗ್ ಕೆರಿತಾ ಆಗಿರ್ಬೇಕು, ಅದಕ್ಕೆ ಹಾಗೆ ಮಾಡಿರ್ತಾಳೆ. ಹೌದು, ಒಂದ್ ವೇಳೆ ನಾನು ಹಾಗೆ ಮಾಡಿದ್ರೆ ನೀವ್ ನನ್ನ ಮಾಯ ಅಂತೀರಾ ಹೇಗೆ? ನಾನ್ ತಮಾಷೆ ಮಾಡ್ತಿಲ್ಲ ಐಶು, ನಾನ್ ನಿಜಾನೇ ಹೇಳ್ತಿರೋದು. ಅದಕ್ಕೆ ನನ್ ಮಾತ್ ಕೇಳಿ, ನೀವ್ ಇಲ್ಲೇ ತಪ್ಪು ಮಾಡ್ತಿರೋದು. ಯಾವ್ದು ಇರೋದಿಲ್ವೋ ಅದನ್ನ ಇದೆ ಅಂತ ಅನ್ಕೊಳ್ತಿದ್ದೀರಾ, ಯಾವ್ದಿದೆ ಅದನ್ನ ಇಲ್ಲ ಅಂತ ಅನ್ಕೊಳ್ತಿದ್ದೀರಾ. ಈಗ ಮಾಯನ ಆತ್ಮ ಇಲ್ಲ, ಆದ್ರೆ ನೀವ್ ಅದನ್ನ ಇದೆ ಅಂತ ಅನ್ಕೊಳ್ತಿದ್ದೀರಾ. ಸರಿ, ಅದನ್ನೆಲ್ಲ ಬಿಡಿ, ಮಾಯನ ಆತ್ಮ ಅಂತಾನೆ ಇಟ್ಕೊಳ್ಳಿ. ಅದು ಕಾವ್ಯನ ಮೇಲೆ ಯಾಕೆ ಬರ್ಬೇಕು? ಶರ್ಮಿಳಕ್ಕ ಅಮ್ಮ ತುಂಬಾ ಕ್ಲೋಸು, ಅವ್ರ ಮೇಲೆ ಬರ್ಬೋದು, ಇಲ್ಲ ನನ್ ಮೇಲೆ ಬರ್ಬೋದಿತ್ತಲ್ವಾ? ಕಾವ್ಯ ನಮ್ ಕುಟುಂಬದವಳಲ್ಲ, ಹೊರಗಿಂದ ಬಂದಿರೋಳು. ಈಗ ನಮ್ಮನೆಯಲ್ಲಿ ಹೊರಗಿಂದ ಬಂದಿರೋದು ಅಂದ್ರೆ ಅವಳೊಬ್ಳೆ. ಅಂತವ್ರ ಮೇಲೆ ಇದರ ಜಾಸ್ತಿ ಅಟ್ಯಾಕ್ ಆಗೋದು. ಮಾಯಕ ನನ್ ಮಗುಗೇನು ಮಾಡೋದಕ್ಕೆ ನಾನ್ ಬಿಡಲ್ಲ, ನನ್ ಹತ್ರಕ್ಕೂ ಸುಳ್ಯಕ್ ಬಿಡಲ್ಲ. ಅದ್ರಲ್ಲೂ ಆ ಕಾವ್ಯನ್ ಮೇಲೆ ಬರೋದಕ್ಕಂತೂ ನನ್ ಬಿಡಲ್ಲ. ನಾವ್ ಅನ್ಕೊಂಡಿದ್ದು ಸರಿನೇ ಇದೆ. ಮಾಯನ್ ನೆನ್ಪ್ ಮಾಡ್ಕೊಂಡ್ರೆ ಬೆಳ್ಳಿ ಅದಕ್ಕೆ ಸಿಟ್ಟು ಜಾಸ್ತಿ ಆಗತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ನಿನಗೆ ಕೊನೆ ಸಲ ವಾರ್ನ್ ಮಾಡ್ತಾ ಇದ್ದೀನಿ. ನಾನು ಷಣ್ಮುಗ ಐಶು ಸೇರಿ ನೀಟಾಗಿ ಪ್ಲಾನ್ ಮಾಡಿದೀವಿ, ಅದ್ರಂತಾನೆ ನಡೀತಿದೆ. ಈಗಾಗ್ಲೇ ಬೆಳ್ಳಿಗೆ ಕಾವ್ಯನ ಮೇಲೆ ಅನುಮಾನ ಬಂದಿದೆ. ಈಗ ನೀನೇನಾದ್ರೂ ಯದ್ವಾ ತದ್ವಾ ಮಾಡಿದ್ರೆ ಏನು ಮನೆ ಬಿಟ್ಟು ಓಡಿಸ್ತೀಯಾ? ಲಗೇಜ್ ನಾನೇ ತಂದ್ಕೊಡ್ತೀನಿ. ಸುಮ್ನೆ ಯಾರಾದ್ರೂ ತೊಂದ್ರೆನ ಮೈ ಮೇಲೆ ಎಳ್ಕೋತಾರ ಅಮ್ಮ? ನೀನ್ ಹೇಗ್ ಹೇಳ್ತೀಯ ಹಾಗೆ ನಡ್ಕೋತೀನಿ. ನೀನೇನ್ ಲಗೇಜ್ ಪ್ಯಾಕ್ ಮಾಡೋದ್ ಬೇಡ. ಈಗ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಅನ್ಕೋತೀನಿ. ಇದಿನ್ನೂ ಎಷ್ಟು ದಿನ ಇರುತ್ತೋ ನೋಡ್ತೀನಿ. ಬೆಳ್ಳಿ, ಕಾಫಿ ಕುಡ್ದ್ಯಾ ಬೆಳ್ಳಿ? ನಿದ್ರೆ ಚೆನ್ನಾಗಾಯ್ತಾ? ಹಾ ಅಕ್ಕ, ಚೆನ್ನಾಗಿ ನಿದ್ದೆ ಮಾಡ್ದೆ. ಬೆಳ್ಳಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು, ನೀನೇನು ಅನ್ಕೋಬಾರ್ದು. ಶರ್ಮಿಳಾ, ಅವಳು ಈಗಷ್ಟೇ ರಿಕವರ್ ಆಗಿದ್ದಾಳೆ. ಏನೇನೋ ಹೇಳಿ ಅವಳನ್ನ ಹೆದರಿಸ್ಬೇಡ. ಏನೇನೋ ಹೇಳ್ತಿಲ್ಲ ಅಮ್ಮ, ಇರೋ ವಿಷಯನೇ ಹೇಳೋದು. ಹೆದರ್ಕೊಳ್ಳೋ ಅಂತ ವಿಷಯನ ಏನಕ್ಕ ಅದು? ಶರ್ಮಿಳಾ, ಬೇಡ ಅಂತ ಹೇಳಿದ್ನಲ್ಲ. ಹೇಳಿ ಬಿಡಿ ಅತ್ತೆ. ಮನೇಲಿ ಏನೇ ನಡೆದಿದ್ರು ಅದ್ ನನ್ಗೂ ಗೊತ್ತಾದ್ರೆ ಒಳ್ಳೇದೇ ಅಲ್ವಾ? ತಿಳ್ಕೊಂಡು ಖುಷಿ ಪಡೋಂಥದ್ದಲ್ಲ, ಇನ್ನೂ ಹೆದರ್ಕೊಳ್ಳೋದೆ. ಅದ್ ನಿನಗ್ ಗೊತ್ತಾದ್ರೆ ನಿನ್ನ ಆರೋಗ್ಯದ ಮೇಲೆ ಇನ್ನೂ ಎಫೆಕ್ಟ್ ಆಗುತ್ತೆ ಬೆಳ್ಳಿ. ಒಂದಲ್ಲ ಒಂದಿನ ವಿಷಯ ಗೊತ್ತಾಗ್ಲೇಬೇಕು.
ಯಾವತ್ತೋ ಯಾರಿಂದಾನೋ ಗೊತ್ತಾಗೋ ಬದಲು ನಮ್ಮಿಂದಾನೇ ಗೊತ್ತಾಗ್ಲಿ ಬಿಡಮ್ಮ. ಈ ತರ ಹೇಳ್ತಾ ಇರೋದ್ ನೋಡಿದ್ರೇನೆ ನನಗ್ ಭಯ ಆಗ್ತಿದೆ. ಅದೇನು ಅಂತ ಹೇಳಿ ಅಕ್ಕ. ಅಂತ ಏನ್ ದೊಡ್ಡ ವಿಷಯ ಏನಲ್ಲ ಬೆಳ್ಳಿ. ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ವಾ, ಮಾಯನ ಆತ್ಮ ಇಲ್ಲೇ ಇದೆ, ಇಲ್ಲೇ ಸುತ್ತಾಡ್ತಾ ಇದೆ ಅಂತ. ಹಾ ಹೌದು ಹೇಳಿದ್ದೆ. ನಮಗೂ ಈಗ ಮಾಯನ ಆತ್ಮ ಇಲ್ಲೇ ಇದೆ ಅಂತ ಅನ್ನಿಸ್ತಿದೆ. ನಮ್ ಮನೇಲಿ ನಡೆದಿರೋ ಒಂದೆರಡು ವಿಷಯ ಮಾಯನ ಆತ್ಮ ಇಲ್ಲೇ ಇದೆ ಅನ್ನೋದು ಪ್ರೂವ್ ಮಾಡಿದೆ. ನಿನ್ ಅನುಮಾನ ನಿಜ ಆಯ್ತು ಬೆಳ್ಳಿ. ಇಷ್ಟು ದಿನ ನಾನು ಹೇಳಿದ್ರು ನೀವ್ ಯಾರು ನಂಬ್ತಿರ್ಲಿಲ್ಲ. ತಾನಾಗೆ ತಿಳಿಯೋವರೆಗೂ ನಿಮಗ್ ಯಾರಿಗೂ ನಂಬಿಕೆ ಇರ್ಲಿಲ್ಲ ಅಲ್ವಾ? ಈಗ ಗೊತ್ತಾಯ್ತಾ? ನಮಗೆ ಅನುಭವ ಆದಾಗ್ಲೇ ನಮಗ್ ಗೊತ್ತಾಗೋದು. ನಮ್ ಸುತ್ತಲೂ ಏನ್ ನಡೀತಿದೆ ಅನ್ನೋ ವಿಷಯ ನಮಗ್ ಗೊತ್ತೇ ಇರೋದಿಲ್ಲ. ಮಾಯ್ಕನ್ ಆತ್ಮ ಇದೆ ಅಂತ ನಿಮಗ್ ಹೇಗ್ ಗೊತ್ತಾಯ್ತು? ನಿಮ್ ಕಣ್ಣಿಗೆ ಕಾಣಿಸಿದ್ರ? ನಿಮ್ ಹತ್ರ ಮಾತಾಡಿದ್ರ? ನನಗೂ ಶರ್ಮಿಳಾಗೂ ಕಾವ್ಯ ಕಾಫಿ ತಗೊಂಡ್ ಬಂದ್ ಕೊಡುವಾಗ ನಿನ್ ಬಗ್ಗೆ ವಿಚಾರಿಸಿದ್ಲು. ಅವಳು ವಿಚಾರಿಸಿದ ರೀತಿ ನೋಡಿ ನಮಗೂ ಅನುಮಾನ ಬಂತು. ನಾನು ಅಣ್ಣಂಗೆ ತಿಳಿಸ್ತೀನಿ. ಹಾ ಆಯ್ತು. ಐಶು, ಹೋಗಿದ್ ಕೆಲಸ ಏನಾಯ್ತು? ಈ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋದು ಎಷ್ಟು ಕಷ್ಟ ಇದೆಯೋ ಹಾಗೆ ಈ ಮಂತ್ರವಾದಿಗಳು ಸಿಗೋದು ಅಷ್ಟೇ ಕಷ್ಟ ಇದೆ ಷಣ್ಮುಗಣ್ಣ. ಅದಕ್ಕೆ ಹೇಳಿದೆ ನಾನು ಹೋಗ್ತೀನಿ ಅಂತ. ನನ್ ಮಾತು ಕೇಳಲೇ ಇಲ್ಲ ನೀನು. ಅಯ್ಯೋ ಪರವಾಗಿಲ್ಲ ಅಣ್ಣ, ನನ್ಗೂ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. 2-3 ಸ್ವಾಮೀಜಿಗಳ ಹತ್ರ ಹೋಗಿ ದೇವತ್ ವಿಷಯ ಅಂತ ಹೇಳಿದ ತಕ್ಷಣ ಹೈ ಬಿಪಿನೇ ಮಾಡ್ಕೊಂಡ್ಬಿಟ್ರು. ಇದು ನಾಟಕ ಅಂತ ಹೇಳಿದ್ರು ಕೇಳಕ್ಕೆ ರೆಡಿ ಇಲ್ಲ. ಆಮೇಲೆ ಇನ್ನೊಂದು ಮಂತ್ರವಾದಿ ಹತ್ರ ಹೋಗಿ ಇದು ನಾಟಕ ಅಂತ ಮೊದ್ಲೇ ಹೇಳ್ಬಿಟ್ಟೆ. ಸೊ ಹಾಗಾಗಿ ಅವ್ರು ಒಪ್ಕೊಂಡ್ರು. ಐಶು, ಡಾಕ್ಟರ್ ಒಂದ್ ಮಾತು ತಿಳಿಸ್ಬೇಕಿತ್ತು. ಹೇಳಿದ್ದೀನಿ. ಅದಕ್ಕೂ ಮುಂಚೆ ಮಂತ್ರವಾದಿಗಳು ಈ ಮನೆಗೆ ಬಂದು ಈ ಮನೆನ, ಪೂಜೆ ಸ್ಥಳನ, ಬೆಳ್ಳಿ ಅದ್ಕೆನ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅವರು ಸರಿಯಾದ ವ್ಯವಸ್ಥೆ, ಪೂಜೆ ಮಾಡಕ್ ಸರಿಯಾಗಿರೋ ಜಾಗ ಇಲ್ಲ ಅಂದ್ರೆ ಯಾವ ಕೆಲ್ಸನೂ ಮಾಡಲ್ಲ ಅಂತ ಹೇಳಿದ್ರು. ನೋಡ್ಲಿ ಬಿಡು, ಅವ್ರಿಗೆ ಹಣ ಬೇಕು, ನಮಗ್ ಕೆಲಸ ಆಗ್ಬೇಕು. ನಾನು ಕಾವ್ಯ ಸೇರ್ಕೊಂಡು ಮಾಯಾ ಇದ್ದಾಳೆ ಅಂತ ಅಕ್ಕಗೆ ನಮ್ಸೋ ತರ ಮಾಡಿದೀವಿ. ಅಕ್ಕ ಮತ್ತೆ ಅಮ್ಮ ಕೂಡ ಹಾಗೆ ಪ್ಲಾನ್ ಮಾಡಿದ್ದಾರೆ. ಏನು ಅನುಮಾನ ಬಂದಿಲ್ಲ ತಾನೆ? ಏನೂ ಇಲ್ಲ ಅಣ್ಣ. ಈಗ ಅಕ್ಕಗೆ ಮಾಯನ್ ಬಗ್ಗೆ ಏನೇ ಹೇಳಿದ್ರು ನಂಬ್ತಾರೆ. ಅವ್ರ ಮನ್ಸಿನ ಸ್ಥಿತಿ ಆ ತರ ಆಗಿದೆ. ಮಾಯಿನ ಆತ್ಮ ಈ ಭೂಮಿ ಬಿಟ್ಟು ಹೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಈಸಿಯಾಗಿ ಗುಣ ಆಗ್ತಾರೆ. ಡಾಕ್ಟರ್ ಅವರಿಗೆ ಲೇಸರ್ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ಅಂತ ಕೇಳಬೇಕಿತ್ತು. ಫೋನ್ ಮಾಡಿದ್ದೆ. ಲೇಸರ್ ಎಲ್ಲ ವ್ಯವಸ್ಥೆನೂ ಆಗಿದೆ. ಡಾಕ್ಟರ್ ಒಂದ್ ಕಡೆ, ಮಂತ್ರವಾದಿ ಇನ್ನೊಂದ್ ಕಡೆ. ಸೊ ನಾವ್ ನಮ್ ಕೆಲಸ ಶುರು ಮಾಡ್ಕೋಬಹುದು. ಎಲ್ಲ ಸಲೀಸಾಗಿ ಬೆಳ್ಳಿ ಇದರಿಂದ ಗುಣ ಆದ್ರೆ ಸಾಕು. ಕಾವ್ಯ ನನ್ನೇನು ವಿಚಾರಿಸಿದ್ಲ? ಸೇಮ್ ಟು ಸೇಮ್ ಮಾಯಾ ಬರೋ ತರಾನೇ ಬಂದ್ಲು. ಬೆಳ್ಳಿ ಎಲ್ಲಿ ಅಂತ ಕೋಪದಲ್ಲಿ ಕೇಳಿದ್ಲು. ಅವಳು ಹಾಗೆ ನಡ್ಕೊಂಡಿದ್ ರೀತಿ ನೋಡಿ ನಮ್ಗೆ ಮಾಯಾನೇ ನಮ್ಮ ಎದುರುಗಡೆ ಬಂದಾಗಾಯ್ತು. ಆಮೇಲೆ ನಾನು ಅಮ್ಮ ಕಾವ್ಯನ ಕರೆದು ವಿಚಾರಿಸಿದ್ವಿ. ಕಾವ್ಯ, ಏನಾಯ್ತು ನಿನ್ಗೆ? ಸಡನ್ ಆಗಿ ಯಾಕೆ ಆ ರೀತಿ ನಡ್ಕೊಂಡೆ ಅಂತ. ಅದಕ್ಕೆ ಅವಳು, ಇಲ್ವಲ್ಲ, ನಾನ್ ನಾರ್ಮಲ್ ಆಗೇ ಇದ್ದೀನಿ, ನಾನು ಆತರ ಮಾತಾಡಿದ್ ನನಗೆ ನೆನಪೇ ಇಲ್ಲ ಅಕ್ಕ ಅಂತ ಹೇಳಿದ್ಲು. ಯಾವಾಗ ಅವಳು ನಾನು ಆಡಿದ ಮಾತು ನನಗೆ ನೆನಪೇ ಇಲ್ಲ ಅಂತ ಹೇಳಿದ್ಲು, ಆಗ ನೀನ್ ಹೇಳಿದ ಮಾತು ನನಗೆ ನೆನಪಾಯ್ತು. ಮಾಯಿನ ಆತ್ಮ ಇಲ್ಲೇ ಇದೆ ಅನ್ನೋದು ನಮಗ್ ಕನ್ಫರ್ಮ್ ಆಯ್ತು. ನಿಮ್ ಹತ್ರ ನನ್ ಬಗ್ಗೆ ಕೇಳಿದಾಳೆ, ಆದ್ರೆ ನನಗೆ ಕಾಫಿ ಕೊಡಕ್ ಬಂದಾಗ ಮಾಯಕನ್ ತರನೇ ನಡ್ಕೊಡ್ಲು. ನಿನ್ ಜೊತೆನೂ ಹಾಗೆ ನಡ್ಕೊಂಡ್ಲಾ? ಹೇಗೆ? ಅಲ್ಲಿಗೆ ಮಾಯಾ ಕಾವ್ಯನ್ ಮೈಯಲ್ಲಿ ಸೇರ್ಕೊಂಡಿದ್ದಾಳೆ ಅನ್ನೋದು ಕನ್ಫರ್ಮ್ ಆಯ್ತು. ಮಾಯಾ ಇರೋದು ನಿಜ ಆಯ್ತು. ಇನ್ಮೇಲಿಂದ ನಾನು ಇನ್ನೂ ಜಾಸ್ತಿ ಎಚ್ಚರಿಕೆಯಿಂದ ಇರ್ತೀನಿ. ಯಾರು ನನ್ನ ಹತ್ರಕ್ಕೂ ಬರಬಾರ್ದು. ಹಾಗೆ ನೋಡ್ಕೋತೀನಿ. ಯಾಕೆ ಬೆಳ್ಳಿ? ಮಾಯಕ ಇಲ್ಲಿಗೆ ಬಂದಿರೋದು ನನ್ನನ್ನ ಹುಡ್ಕೊಂಡು ನನ್ನ ಮಗುನ ಸಾಯಿಸೋದಕ್ಕೋಸ್ಕರ. ಆದ್ರೆ ನನ್ನ ಪ್ರಾಣ ಕೊಟ್ಟಾದ್ರೂ ನನ್ನ ಮಗುನ ಕಾಪಾಡ್ಕೊಳ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅನ್ಸತ್ತೆ. ಈ ಮನೇಲಿ ಕಾವ್ಯನ್ ಮೈ ಮೇಲೆ ಮಾಯಾ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ, ಬಿಡು. ಅವಳು ನಮ್ಮ ಮನೇಲಲ್ಲ, ಈ ಭೂಮಿ ಮೇಲೆ ಇರಕ್ಕಾಗ್ಬಾರ್ದು ಅಂತ ಒಂದು ಉಪಾಯನ ನಾವು ಮಾಡಿದೀವಿ. ಮಗು ರಕ್ಷಣೆ ನೀನೊಬ್ಳೇ ಅಲ್ಲ ಬೆಳ್ಳಿ, ನಾವೆಲ್ಲರೂ ಸೇರ್ಕೊಂಡು ಮಾಡೋಣ. ಮಾಯಾನ ಇಲ್ಲಿಂದ ಓಡಿಸಿ ನಾವೆಲ್ಲರೂ ಮೊದಲು ಹಾಗೆ ಕ್ಷೇಮವಾಗಿರೋ ಹಾಗೆ ಮಾಡ್ತೀವಿ. ನೀನ್ ನೋಡ್ತಾ ಇರು.
ನಾನು ಇವ್ರಿಗೆ ಮೊದಲೇ ಹೇಳಿದೆ ಈ ಪ್ಲಾನ್ ಬೇಡ ಅಂತ. ಇವ್ರು ಯಾರು ನನ್ನ ಮಾತು ಕೇಳಿಲ್ಲ. ಇವ್ರು ನೋಡಿದ್ರೆ ಕೈಯಲ್ಲಿ ಕಂಬಿ ಇಟ್ಕೊಂಡು ನಿಂತಿದ್ದಾಳೆ. ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಕಂಬಿಯಿಂದ ಇವಳ ತಲೆಗೆ ಹೊಡ್ಕೋತಾಳೋ ಅಥವಾ ನಮ್ ತಲೆಗೆ ಹೊಡಿತಾಳೋ ಗೊತ್ತಿಲ್ಲ. ಬೆಳ್ಳಿ ಬೆಳ್ಳಿ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಮಾಯಕ್ಕ ಯಾವಾಗ ಬೇಕಾದ್ರೂ ಬಂದು ನನಗೆ ನನ್ನ ಮಗುಗೆ ತೊಂದರೆ ಕೊಡ್ಬೋದು. ಅದಕ್ಕೆ ಎಲ್ಲ ತಯಾರಿನೂ ಮಾಡ್ಕೋತಿದ್ದೀನಿ. ಇದು ತಯಾರಿನ ಬೆಳ್ಳಿ? ಇದು ನೋಡ್ತಿದ್ರೆ ರಕ್ಷಣೆ ಮಾಡೋ ತರ ಇಲ್ಲ, ಯಾರಿಗೂ ಹೊಡೆಯೋ ತರ ಇದೆಯಾ? ತೊಂದರೆ ಮಾಡಕ್ ಬರೋರ್ಗೆ ಉಪಚಾರ ಮಾಡಕ್ಕೂ ಆಗತ್ತೆ, ಚೆನ್ನಾಗಿ ಉಪ್ಪು ಕುಡಿಸಿ ಶಾಸ್ತಿ ಮಾಡೋದೊಂದೇ ಬಾಕಿ ಇರೋದು. ಬೆಳ್ಳಿ, ನೀನ್ ಈ ಕಂಬಿಯಲ್ಲಿ ಕಾವ್ಯನ್ ಹೊಡೆದ್ರೆ ಕಾವ್ಯನ್ ತಲೆಗೆ ಪೆಟ್ಟಾಗಲ್ವಾ? ಕಾವ್ಯನ್ ನಾನು ಹೊಡಿಯಲ್ಲ, ಆದ್ರೆ ಮಾಯಕ್ಕನ ಮಾತ್ರ ಸುಮ್ನೆ ಬಿಡಲ್ಲ. ಯಾವ ಕಡೆಯಿಂದ ಬಂದ್ರೂ ಸರಿ, ಈ ಸರಿ ಮಾತ್ರ ಮಾಯಕ್ಕನ್ನ ಉಳ್ಸೋದಿಲ್ಲ. ಹಾಗೇನಾದ್ರು ಮಾಡ್ಬಿಟ್ಯಾ? ಮಾಯ ನಿನಗೇನು ಮಾಡೋದಿಲ್ಲ ಬೆಳ್ಳಿ. ಅದ್ ಯಾವ ಗ್ಯಾರಂಟಿ ಮೇಲೆ ಹೇಳ್ತಿದ್ದೀರಾ? ಕಾವ್ಯನಲ್ಲಿ ಮಾಯಕ್ಕನ ಆತ್ಮ ಸೇರ್ಕೊಂಡಿದೆ ಅಂದ್ಮೇಲೆ ನಮಗ್ ತೊಂದರೆ ಕೊಡಕ್ಕೆ ಅಂತ ತಾನೇ ಬಂದಿರೋದು. ಅಂದ್ಮೇಲೆ ನಾವೆಲ್ರೂ ಬಚಾವಾಗ್ಬೇಕಲ್ವಾ ಅಕ್ಕ? ಬಚಾವಾಗದ್ ಬೇರೆ, ಕಂಬಿಯಲ್ಲಿ ಹೊಡೆಯೋದ್ ಬೇರೆ. ಇರು, ನಾನ್ ನಿನ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏಯ್, ನೀನ್ ಯಾಕೆ ಬಂದೆ? ಹೋಗೋ, ಇಲ್ಲಿಂದ ಹೋಗೋ. ನೀರು ಏಯ್, ನೋಡಿದ್ರ ಶರ್ಮಿಳಕ್ಕ, ನೀವ್ ನೀರೇ ಕೇಳಿಲ್ಲ. ಆಗ್ಲೇ ಇವಳು ನೀರಲ್ಲೇನೋ ಬೆರೆಸ್ಕೊಂಡು ತಗೊಂಡ್ಬಂದಿದ್ದಾಳೆ. ಇಷ್ಟರಲ್ಲೇ ಗೊತ್ತಾಗಲ್ವಾ ಇವಳು ಮಾಯಕ್ಕ ಅಂತ? ಇವಳನ್ನ ಮಾತ್ರ ಸುಮ್ನೆ ಬಿಡಬಾರ್ದು. ಬೆಳ್ಳಿ, ನಾನೇ ಕಾವ್ಯಾಗ ನೀರ್ ತರಕ್ ಹೇಳಿದ್ದೆ, ನೀನ್ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ. ಅದೇ ಅಕ್ಕ ಆಗ್ಲೇ ಹೇಳಿದ್ರಲ್ಲ. ನೋಡಿದ್ರ ಶರ್ಮಿಳಕ್ಕ, ಇವಳು ಮಾಯಕ್ಕಂತಾರನೇ ಮಾತಾಡ್ತಿದ್ದಾಳೆ. ಅವರು ಹೀಗೆ ಯಾವಾಗ್ಲೂ ವಾದಿಸ್ತಾ ಇದ್ರು. ಅಲ್ಲ ಅದು ಏಯ್, ಅಲ್ಲೇ ನಿಂತ್ಕೋ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರು ತಲೆಗೆ ಹೊಡಿತೀನಿ. ಶರ್ಮಿಳಕ್ಕ, ನಿಮ್ಗೇನೇ ತಿನ್ಬೇಕು ಅಂದ್ರು ಕುಡಿಬೇಕು ಅಂದ್ರು ನೀವೇ ತಗೊಂಬಂದು ಕುಡಿರಿ, ತಿನ್ನಿ. ಕಾವ್ಯನ ಹತ್ರ ತರಿಸ್ಕೋಬಿಡಿ. ಅಲ್ಲ ಬೆಳ್ಳಿಯವ್ರೆ, ಅದು ಏಯ್, ಬೆಳಿನೂ ಇಲ್ಲ, ಯಾರೂ ಇಲ್ಲ. ನನ್ನನ್ ಮಾತಾಡ್ಸೋದಕ್ಕೆ, ನನ್ನನ್ನು ಒಪ್ಸೋದಕ್ಕೆ ಏನಾದ್ರೂ ಬಂದ್ರೆ ಚೆನ್ನಾಗಿರಲ್ಲ. ಆಮೇಲೆ ನಾನು ಉಗ್ರ ರೂಪ ನೋಡ್ಬೇಕಾಗತ್ತೆ. ಅಯ್ಯೋ ದೇವ್ರೆ, ಒಂದೇ ದಿನಕ್ಕೆ ಮಾಯ ಆಗ್ಬಿಟ್ನ ನಾನು. ನೋಡು ಬೆಳ್ಳಿ, ಮಾಯನಾತ್ಮ ಇದ್ರೆ ಇರ್ಲಿ, ನಾವು ಆತ್ಮನ ಬಂಧಿಸಿ ಅದಕ್ಕೆ ಮುಕ್ತಿ ಕೊಡ್ಸೋಣ. ಈಗ ನಾನು ನೀರ್ ತಗೊಳ್ಳ? ಬೇಡ, ನಾನ್ ಬೇಡ ಅಂತ ಹೇಳ್ತಾನೆ ಇದ್ದೀನಿ. ನೀವ್ ಅದೇ ತರನೇ ನಡ್ಕೋತಿದ್ದೀರಲ್ಲ. ನಿಮಗ್ ನೀರ್ ಬೇಕು ಅಂದ್ರೆ ಹೋಗಿ ನೀವೇ ತಗೊಳ್ಳಿ. ಏ ಕಾವ್ಯ, ನನ್ನ ಹತ್ರ ಬರ್ಬೇಡ, ಬಂದ್ರೆ ಸಾಯಿಸ್ಬಿಡ್ತೀನಿ. ನೋಡಿದ್ರ ಇವಳು ಮಾಯಕ್ಕಂತರನೇ ನಡ್ಕೊಳ್ತಿದ್ದಾಳೆ. ಅಂದ್ಮೇಲೆ ಇವಳ ಭಯಲ್ಲಿ ಮಾಯಕ್ಕನ ಆತ್ಮ ಇಲ್ಲ ಅಂತ ಹೇಗ್ ನಂಬೋದು? ನಂಬಿ ಸುಮ್ನೆ ಇರೋದಕ್ಕಾದ್ರೂ ಆಗತ್ತ? ಅದಕ್ಕೆ ಹೇಳ್ತಿದ್ದೀನಿ ಶರ್ಮಿಳಕ್ಕ, ಇವಳನ್ನ ಆದಷ್ಟು ನಿಮ್ಮಿಂದ ದೂರ ಇಡಿ. ಇಲ್ಲಿಂದ ಹೋಗಕ್ ಹೇಳಿ ಅಕ್ಕ, ನಾನು ಸುಮ್ನೆ ಇರಲ್ಲ. ಹೋಗೆ ಹೋಗೆ ಹೋಗೆ. ಕಾವ್ಯ, ನಿನ್ ಪ್ರಾಣ ಉಳಿಬೇಕು ಅಂದ್ರೆ ಮೊದ್ಲಿನಿಂದ ಓಡೋಗು. ಹೋಗೆ ಹೋಗು ಹೋಗು ಹೋಗೆ ಹೋಗು.